ಇದರ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಭಾರತದ ಮೇಲೂ ಇದೆ, ಕರ್ನಾಟಕದ ಮೇಲೂ ಇದೆ, ಅದರಲ್ಲೂ ಬೆಂಗಳೂರಲ್ಲಿ ವಿಪರೀತ ಚಳಿ ಶುರುವಾಗ್ಬಿಟ್ಟಿದೆ, ವಿಪರೀತವಾದಂಥ ಚಳಿ. ಇದು ದಿತ್ವಾ ಚಂಡಮಾರುತದ ಎಫೆಕ್ಟ್. ಇದು ಭಾರಿ ಚಳಿ ಜೊತೆಗೆ ಮಳೆ. ಪರದಾಡ್ತಾ ಇದ್ದಾರೆ ಜನ. ಇನ್ನೊಂದು 3-4 ದಿವಸ ಹಿಂಗೆ ಚಳಿ ಹೊಡಿತು ಅಂದ್ಕೊಳ್ಳಿ, ಅದಾದಮೇಲೆ ಮೆಲ್ಲಕ್ಕೆ ಮೇಲೆ ಹುಷಾರಿಲ್ದಂಗೆ ಆಗುತ್ತೆ, ವೈರಲ್ ಫೀವರ್ಗಳು ಶುರು ಆಗ್ತವೆ. ಈಗಲೇ ಅಲೆ ಮೆಲ್ಲಕ್ಕೆ ಜನಗಳು ಮುಸು ಅಂತ ಇದ್ದಾರೆ. ತುಂಬ ಜನಕ್ಕೆ ನೆಗಡಿ ಕೆಮ್ಮು ಶುರುವಾಗಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ ಇದು. ಬೆಂಗಳೂರಿನಲ್ಲಿ ವಿಪರೀತ ಚಳಿ. ಬೆಂಗಳೂರಿಗೆ ಚಳಿ ಏನು ಹೊಸದೇನೂ ಅಲ್ಲ, ಪ್ರಶ್ನೆ ಬೇರೆ. ಬ್ರಿಟಿಷರು ಯಾಕೆ ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಂಡ್ರು ಬೇರೆಲ್ಲ ಸ್ಥಳಗಳಿಗಿಂತ ಚೆನ್ನಾಗಿ ಅಂತಂದರೆ ಇಲ್ಲಿರುವಂಥ ಹವಾಮಾನ. ಯಾಕೆ ಉತ್ತರ ಭಾರತೀಯರು ಇಲ್ಲಿ ಬಂದಿರುವಂಥವ್ರು ಅಪ್ಪಿ ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತಂದರೆ ಹವಾಮಾನ ಬೇಕೋ ಬೇಡವೋ. ನಿಮ್ಮ ಮಳೆಗಾಲದಲ್ಲೇ ಮಳೆ ಬೀಳಬೇಕು ಅಂತ ಇಲ್ಲ. ಚಂಡಮಾರುತ ಏನಾದರೂ ಎಫೆಕ್ಟ್ ಆಯಿತು ಅಂತ ತಕ್ಷಣ ಮಳೆ ಬೀಳದೆ, ಅದ್ರ ಜೊತೆಗೆ ಚಳಿ ಬೇರೆ ಸೇರ್ಕೊಂಡಿದೆ. ಮಕ್ಕಳು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಅದೇ ಚಳಿನಲ್ಲೇ ಬೆಚ್ಚಿಗೆ ಸ್ವೆಟರ್ ಗಿಟರ್ ಹಾಕ್ಕೊಂಡು ಕ್ಯಾಪ್ ಧರಿಸ್ಕೊಂಡು ಸ್ಕೂಲಿಗೆ ಹೋಗ್ತಾ ಇವೆ ಮಕ್ಕಳುಗಳು. ಈ ಒಂದು 3-4 ದಿನದಿಂದ ಅಂತೂ ಬಿಡಿ ವಿಪರೀತ ಕೆಟ್ಟ ಚಳಿ, ಜೊತೆಗೆ ಜಿಬ್ರು ಮಳೆ, ಜಿಡ್ಡಿ ಮಳೆ ಹೊಡೆಯುತ್ತೆ. ಆದರೆ ಇದೆಲ್ಲದರ ನಡುವೆ ಶಾಲೆಗಳಿಗೆ ಹೋಗ್ತಿರುವಂಥ ಮಕ್ಕಳು ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಬನ್ನಿ ಮಕ್ಕಳು ಮಾತಾಡಿವೆ ಈ ಚಳಿ ಬಗ್ಗೆ, ಈ ಸ್ಥಿತಿ ಬಗ್ಗೆ ಏನಂತಾರೆ ನೋಡೋಣ. ನಮಗೆ ಜಾಸ್ತಿ ಚಳಿ ಆಗ್ತೈತೆ, ಬಟ್ ಈ ಸೀಸನ್ ಫುಲ್ ವಿಂಟರ್ ಆಗೈತೆ. ಏನೇನು ಜಾಸ್ತಿ ಕ್ರಿಸ್ಮಸ್ ಬರ್ತೈತೆ ಅಲ್ವಾ, ಅದಕ್ಕೆ ಯಾರಿಗೂ ತಡ್ಕೊಳಕ್ ಆಗ್ತಾ ಇಲ್ಲ. ಮನೇಲಿ ಅಪ್ಪ ಹೇಳಿದ್ರೆ ಡೈಲಿ ಸ್ವೆಟರ್ ಹಾಕೋ, ಇವಾಗ ಚಳಿ ಆಗುತ್ತೆ, ನಗಡಿ ಕಾಫು ಎಲ್ಲ ಬರುತ್ತೆ ಅಂತ. ಸ್ಕೂಲ್ಗೆ ಹೋಗಿ ಬೇಜಾರಾ? ಖುಷಿನೇ ಐತೆ, ಬಟ್ ಫುಲ್ ಜಾಕೆಟ್ ಎಲ್ಲ ಹಾಕೊಂಡ್ ಬರ್ತಿದ್ಯಾ? ಜಾಸ್ತಿನೇ ಐತೆ, ಬಟ್ ಕ್ರಿಸ್ಮಸ್ ಬರೋವಾಗ ಕ್ರಿಶ್ಚಿಯನ್ಸ್ ಎಲ್ಲ ಪೂಜೆ ಮಾಡ್ತಾರೆ. ಪಾರ್ಕ್ ಹೋಗ್ಬೇಕು ಅಂತ ಇದ್ರು, ಪಾರ್ಕ್ ಕರ್ಕೊಂಡು ಹೋಗಿಲ್ಲ. ಆಕ್ಚುಲಿ ಸಾಟರ್ಡೆ ಸಂಡೇ ಬಂದ್ರೆ ನಮ್ಮ ಮನೆ ಸಾಂಕಿ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತೀವಿ. ಏನು ಕಲ್ಸಿಲ್ಲ, ಮನೆಯಲ್ಲೇ ಆಟ ಆಡ್ಸಿದ್ವಿ. ಮನೆ ಮೇಲ್ಗಡೆ ಮಕ್ಕಳಿದ್ರು, ಅಲ್ಲೇ ಕಲ್ಸಿ ಆಟ ಆಡ್ಸಿದ್ವಿ. ನೆನ್ನೆ ಆಚೆ ಕಲ್ಸಿಲ್ಲ ಸರ್. ಮಗ ಕ್ರಿಕೆಟ್ ಕೋಚಿಂಗ್ ಹೋಗ್ತಾನೆ, ನಿನ್ನೆ ಮಳೆ ಬರ್ತಾ ಇದೆ, ಹಂಗೇನೆ ಹೋಗಿದೆ ಅವನು. ನೋಡಿದ್ರೆ ಎಲ್ಲರೂ ಬಂದಿದ್ರು, ಆಟ ಆಡ್ಕೊಂತ ಇದ್ರು. ಏನು ಇಲ್ಲ ಸರ್, ಅವ್ರಿಗೆ ಅಭ್ಯಾಸ ಆಗಿದೆ ಅಲ್ಲ ಫಸ್ಟ್ ಇಂದ. ಇದು ಏನಿಲ್ಲ ಸರ್. ಮಗಳು ಸ್ವೆಟರ್ ಹಾಕೊಂತಾಳೆ, ಮಗ ಏನೂ ಹಾಕೊಂಡು ಬಂದಿಲ್ಲ, ಹಂಗೇನೆ ಬರ್ತಾನೆ ಸರ್. ಇನ್ನು ಇದರ ಪರಿಣಾಮ ಏನಪ್ಪ ಅಂತಂದರೆ ಈ ತೆನೆನಲ್ಲೇ ಮೆಲ್ಲಗೆ ಮೊಳಕೆ ಹೊಡಿತಿರೋದು. ರಾಗಿ ಬೆಳೆ ಈ ಸ್ಥಿತಿ ತಲುಪಿದೆ. ಚಿಕ್ಕಬಳ್ಳಾಪುರದಲ್ಲಿ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ. ದಿತ್ವಾ ಎಫೆಕ್ಟ್ ಇದು. ಇನ್ನು ಸ್ವಲ್ಪ ದಿವಸ ಆಗಿದ್ರೆ ಕಟಾವಿಗೆ ಬರ್ತಿತ್ತು. ಈಗ ನಿಂತಲ್ಲೇ ಮೊಳಕೆ ನೋಡಿ, ಇದು ರಾಗಿಯ ಸ್ಥಿತಿ. ಇದನ್ನು ರಾಗಿ ಅನ್ನೋಕ್ಕೆ ಸಾಧ್ಯನಾ? ಕೈಗೆ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಹಂಗೆ ನೋಡಿ ಇದು. ಯಾವ್ಯಾವಾಗೋ ಮಳೆ ಬಂದುಬಿಟ್ರೆ, ವಿಪರೀತ ಚಳಿ ಆಗಿಬಿಟ್ರೆ ಇದೇ ಸಮಸ್ಯೆ. ರಾಗಿ ನೋಡಿ ಹೆಂಗೆ ಮಲಗಿದೆ. ಮ್ಯಾಕ್ಸಿಮಮ್ ಇನ್ನೊಂದು ವಾರಕ್ಕೆ ಕಟಾವು ಮಾಡಿ ಇಡ್ತಾಯಿದ್ರು. ಯಾಕಂದರೆ ನೀರಿನ ಅಂಶ ಜಾಸ್ತಿ ಆಗುತ್ತೆ. ನೀರಿನ ಅಂಶ ಜಾಸ್ತಿ ಆಗ್ತಿದ್ದಂಗೆ ಮೆಲ್ಲಕ್ಕೆ ಮೊಳಕೆ ಹೊಡಿತವೆ. ಇನ್ನು ಈ ಪಾರಿ ವಿಪರೀತ ಚಳಿ ಇದ್ದರೆ, ಮಳೆ ಇದ್ದರೆ ಇನ್ಯಾವ ತರಕಾರಿ ಬೆಳೆಯೋಕ್ಕೆ ಸಾಧ್ಯ? ಹೀಗಾಗಿನೇ ತರಕಾರಿ ಬೆಲೆ ಗಗನಕ್ಕೇರಿದೆ. ನೀವು ಕಂಡು ಕೇಳಿರೋದಂಥ ಬೆಲೆ. ಟೊಮೊಟೊ ತೊಗೋಬೇಕು ಅಂದರೆ 80 ರೂಪಾಯಿ ಕೊಡಬೇಕು ನೀವು, ಅಂಥ ಸ್ಥಿತಿ ಇದೆ. 60 ರಿಂದ 80 ರೂಪಾಯಿ. ಇನ್ನು ನುಗ್ಗೆಕಾಯಿ ಮಾತಾಡಂಗಿಲ್ಲ ಬಿಡಿ, 600 ರೂಪಾಯಿ ಒಂದು ಕೆಜಿಗೆ. ಇಷ್ಟರ ಮಟ್ಟಿಗೆ ತರಕಾರಿ ದುಬಾರಿ ಆಗಿದೆ. ಅವರೆಕಾಯಿ 80 ರಿಂದ 100 ರೂಪಾಯಿ ಪ್ರತಿ ಕೆಜಿಗೆ. ಒಂದಷ್ಟು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇನ್ನು ಬಟಾಣಿ 80 ರಿಂದ 100 ರೂಪಾಯಿ.
ಬೀನ್ಸ್ ಪ್ರತಿ ಕೆ ಜಿಗೆ 60ರಿಂದ 80 ರೂಪಾಯಿ. ಅದರಲ್ಲೂ ಈ ಟೊಮೊಟೊ ಬೆಲೆ ತುಂಬ ಜಾಸ್ತಿ ಆಗಿರೋದು. ತೊಂಡೆಕಾಯಿ 80ರಿಂದ 100 ರೂಪಾಯಿ ತನಕ ಬಂದಿದೆ. ಇನ್ನು ಕ್ಯಾರೆಟು, ಬೀಟ್ರೂಟು ಇವುಗಳ ಸಂಖ್ಯೆ ಕೂಡ ಇದು ಅದರ ಬೆಲೆಯೂ ಕೂಡ ಜಾಸ್ತಿ ಆಗಿದೆ, 60ರಿಂದ 80 ರೂಪಾಯಿ. ಮೊದಲೇ ಭೂಮಿಯ ಒಳಗಡೆ ಬೆಳೆಯುವಂಥದ್ದು. ಈ ರೀತಿ ಮಳೆಗಳೇ ಬಂದುಬಿಟ್ರೆ ಎಲ್ಲ ಕೊಳತೋಗ್ಬಿಡುತ್ತೆ ಭೂಮಿ ಒಳಗಡೆನೇ.